ನಿಮ್ಗೆ ಸಿಕ್ಕಾಪಟ್ಟೆ ಕಾಲ್ ನೋವಿದ್ಯಾ? ಅದು ಎಸ್ಪೆಷಲಿ ಪಾದದ ಉರಿ ಆಗಿರ್ಬೋದು, ಊತ ಆಗಿರ್ಬೋದು, ಬೆಳಿಗ್ಗೆಯಿಂದ ನಿಂತ್ಕೊಂಡು ಕೆಲಸ ಮಾಡೋರಿಗಂತೂ ಕಾಲ್ ನೋವು ದಗ ದಗ ಅಂತ ಉರಿತಾ ಇರುತ್ತೆ, ಮತ್ತೆ ಪೇಯ್ನ್ ಇರುತ್ತೆ. ಇದನ್ನೆಲ್ಲ ನಾವು ಹೇಗೆ ಕಡಿಮೆ ಮಾಡೋದು? ಕಂಪ್ಲೀಟ್ ಮನೆ ಹೋಮ್ ರೆಮಿಡಿಲಿ ಇವತ್ತು ನಾನು ಈ ವಿಡಿಯೋದಲ್ಲಿ ನೀವು ಯಾವ ರೀತಿ ನಿಮ್ಮ ಈ ನೋವುಗಳನ್ನ ಕಡಿಮೆ ಮಾಡ್ಕೋಬೇಕು, ನಿಮ್ಮ ಮೈಂಡ್ನ ಬಾಡಿನ ಯಾವ ರೀತಿ ಇದು ರಿಲ್ಯಾಕ್ಸೇಷನ್ ಮಾಡುತ್ತೆ ಅನ್ನೋದನ್ನ ಕ್ಲಿಯರ್ ಕಟ್ ಆಗಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋದಲ್ಲಿ ಯಾವುದೇ ರೀತಿ ನಿಮಗೆ ಜಾಸ್ತಿ ಎಕ್ಸ್ಪ್ಲನೇಷನ್ಗಿಂತ ನಿಮಗೆ ಪ್ರಾಕ್ಟಿಕಲ್ ಆಗಿ ಹೇಗೆ ಇದನ್ನ ಮನೆಯಲ್ಲಿ ಪ್ರಿಪೇರ್ ಮಾಡ್ಕೋಬೇಕು, ಇದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು, ಇದನ್ನ ಎಷ್ಟು ದಿವಸ ಯೂಸ್ ಮಾಡಬೇಕು, ಮತ್ತೆ ಯಾರ್ಯಾರು ಯೂಸ್ ಮಾಡಬೇಕು, ಯಾರ್ಯಾರು ಯೂಸ್ ಮಾಡಬಾರ್ದು ಅನ್ನೋದನ್ನ ಕೊನೆವರೆಗೂ ನಿಮ್ಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋದಲ್ಲಿ ನನ್ನ ಜೊತೆ ನೀವಿತ್ತು ಅಂತ ಹೇಳಿದ್ರೆ ಬನ್ನಿ, ಜಾಸ್ತಿ ಟೈಮ್ ವೇಸ್ಟ್ ಮಾಡಿದಿರಾ ಇದನ್ನ ಯಾವ ರೀತಿ ನೀವು ರೆಡಿ ಮಾಡ್ಕೋಬೇಕು ಮನೆಯಲ್ಲಿ ಈ ಪಾದದ ನೋವುಗಳಿಂದ ರಿಲೀಫ್ ಪಡೆಯೋದಕ್ಕೆ ನೀವು ಏನ್ ಮಾಡಬೇಕು ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ. ಬರೀ ಪಾದದ ನೋವಲ್ಲ, ನಿಮ್ಮ ಕಾಲ್ ನೋವಾಗಿರ್ಬೋದು, ಮತ್ತೆ ನಿಮ್ಮ ಮೈಂಡ್ ಒಂಥರ ರಿಲ್ಯಾಕ್ಸೇಷನ್ ಇರಲ್ಲ, ಅದನ್ನು ನಿಮ್ಗೆ ಇದು ರಿಲೀಫ್ ಮಾಡುತ್ತೆ. ಇದಕ್ಕೆ ಏನೇನ್ ಬೇಕು, ನಾನಿಲ್ಲಿ ಏನೇನ್ ತಗೊಂಡಿದ್ದೀನಿ, ಇದು ರಾ ಫುಟೇಜ್ ಆಗಿರೋದ್ರಿಂದ ಆಯ್ತಾ, ನಿಮ್ಗೆ ಇದು ಯಾವುದೇ ರೀತಿ ನಿಮ್ಗೆ ಇಲ್ಲಿ ಸ್ವಲ್ಪ ತಪ್ಪುಗಳು ಕಾಣಿಸ್ಬೋದು. ದಯವಿಟ್ಟು ತಪ್ಪುಗಳು ಕಂಡಾಗ ನನ್ನನ್ನು ಕ್ಷಮಿಸ್ಬೇಕಾಗತ್ತೆ ನೀವು. ಆಯ್ತಾ, ಬನ್ನಿ, ಇಲ್ಲಿ ಜಾಸ್ತಿ ಟೈಮ್ ವೇಸ್ಟ್ ಮಾಡಿದ್ರೆ ಇದಕ್ಕೆ ಏನೇನ್ ಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ನೋಡಿ, ಇಲ್ಲಿ ಮೊದಲನೇದಾಗಿ ನಾನಿಲ್ಲಿ ಬಿಸಿನೀರು ತಗೊಂಡಿದ್ದೀನಿ. ಆಯ್ತಾ, ಈ ಬಿಸಿನೀರಿಗೆ ನೀವು ಏನೇನೆಲ್ಲ ಆ್ಯಡ್ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ನೋಡಿ, ಇಲ್ಲಿ ಬಿಸಿನೀರಿಗೆ ಫಸ್ಟ್ ಬಂದ್ಬಿಟ್ಟು ನೀವು ಈ ರಾಕ್ ಸಾಲ್ಟ್, ಕಲ್ಲುಪ್ಪು, ಆಯ್ತಾ, ಈ ಕಲ್ಲುಪ್ಪಿಂದ ನಿಮ್ಮ ಈ ಒಳಗಡೆ ಏನಂತಾರೆ ಪಾದದ ಹತ್ರ ಈ ಬ್ಲಡ್ ಸರ್ಕ್ಯುಲೇಷನ್ ಏನು ಕಡಿಮೆ ಆಗಿದೆ ಅದು ಫ್ಲೋ ಮಾಡೋದಕ್ಕೆ, ಇದು ಇಂಪ್ರೂವ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಹೆಲ್ಪ್ಫುಲ್ ಮಾಡುತ್ತೆ. ಎಸ್ಪೆಷಲಿ ಈ ಕಲ್ಲುಪ್ಪನ್ನ ನೀವು ಬಿಸಿ ನೀರಿಗೆ ಹಾಕ್ಬೇಕು. ನಾನು ಫಸ್ಟ್ ತಗೊಂಡಿರೋದು ಬಿಸಿನೀರು. ಈ ಬಿಸಿನೀರಿಗೆ ಕಲ್ಲುಪ್ಪು ಹಾಕ್ಬೇಕು ನೀವು. ನೋಡಿ, ಇಲ್ಲಿ ಕಲ್ಲುಪ್ಪು ಹಾಕಿದ್ದೀನಿ. ಇನ್ನು ಎರಡನೇದು ಬಂದ್ಬಿಟ್ಟು ನಿಂಬೆಹಣ್ಣು. ಈ ನಿಂಬೆಹಣ್ಣು ಸಿಕ್ಕಾಪಟ್ಟೆ ಇಂಪಾರ್ಟೆಂಟು, ಎಸ್ಪೆಷಲಿ ನಿಮ್ಮ ಪಾದದ ಉರಿಗಳನ್ನ ಕೂಲ್ ಮಾಡೋದಕ್ಕಾಗಿರ್ಬೋದು, ಆ ಪೇಯ್ನ ರಿಲೀಫ್ ಮಾಡೋದಕ್ಕಾಗಿರ್ಬೋದು, ಇದು ಸಿಕ್ಕಾಪಟ್ಟೆ ಹೆಲ್ಪ್ಫುಲ್ ಮಾಡುತ್ತೆ. ನೋಡಿ, ಇಲ್ಲಿ ನಿಂಬೆಹಣ್ಣು ಹಿಂಡ್ತಾ ಇದ್ದೀನಿ ನಾನು. ಇದಕ್ಕೆ ಒಂದು ನಿಂಬೆಹಣ್ಣು ತಗೊಂಡು ಪೂರ್ತಿ ಹಿಂಡಿ ಅದನ್ನ. ಸೊ ನಿಂಬೆಹಣ್ಣ ಹಿಂಡ್ತಾ ಇದ್ದೀನಿ ನಾನಿಲ್ಲಿ. ಬೇಜಾರು ಮಾಡ್ಕೋಬೇಡಿ, ವಿಡಿಯೋ ಸ್ವಲ್ಪ ಲೆಂತ್ ಆಗ್ತಿದೆ ಅಂತ ಹೇಳ್ತಾರೆ. ಈ ನೋಡಿ, ಇಲ್ಲಿ ನನಗೆ ನನ್ನ ಕೈಯಲ್ಲಿ ಎಷ್ಟು ಸ್ಪೀಡ್ ಆಗುತ್ತೋ ಅಷ್ಟು ಸ್ಪೀಡಾಗಿ ನಾನು ತೋರಿಸ್ತಾ ಇದ್ದೀನಿ. ಸುಮಾರು ಜನ ಈ ರಾತ್ರಿಗೆ ಆಂಜನೇಯಂದಿರ ಇದ್ದೀರಾ, ಅವ್ರಿಗೋಸ್ಕರ ನಾನು ಆದಷ್ಟು ಟ್ರೈ ಮಾಡ್ತಾ ಇದ್ದೀನಿ ಬೇಗ ಮಾಡೋದಕ್ಕೆ. ಅತಿ ವೇಗ ತಿಥಿ ವೇಗ ಅಂತ ಕೇಳಿರ್ಬೇಕು, ಆ ಕ್ಯಾಟಗರಿ ಅಲ್ಲ ನಾನು. ಸ್ವಲ್ಪ ನಿಧಾನ ಆದ್ರೂ ಕರೆಕ್ಟಾಗಿ ತೋರಿಸ್ಬೇಕು ಅಂತ ತೋರಿಸ್ತಾ ಇದ್ದೀನಿ, ದಯವಿಟ್ಟು ನೋಡಬೇಕು. ನೋಡಿ, ಈ ಇಂಗ್ರೀಡಿಯೆಂಟು ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ಇದು ಏನಪ್ಪ ಅಂತ ಕೇಳ್ಬೋದು. ಇಲ್ಲಿ ಹಸಿ ಶುಂಠಿನ ನಾನು ಜಜ್ಕೊಂಡಿದ್ದೀನಿ. ಇದು ಅಷ್ಟೇ ನಿಮ್ಮ ಪಾದಗಳಲ್ಲಿ ಆ ಬ್ಲಡ್ ಫ್ಲೋ ಇಂಪ್ರೂವ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡುತ್ತೆ. ಆ ಬ್ಲಡ್ ಫ್ಲೋ ಇಂಪ್ರೂವ್ ಆಯಿತು ಅಂತ ಹೇಳಿದ್ರೆ ನಿಮ್ಮ ಪೈನು ಕಡಿಮೆ ಆಗ್ತಾ ಬರುತ್ತೆ. ಸೊ ಇದನ್ನ ನಾನು ಚೆನ್ನಾಗಿ ಜಜ್ಜಿರೋಂಥ ಶುಂಠಿನ ನಾನು ಈ ನೀರಿಗೆ ಹಾಕೊತಾ ಇದ್ದೀನಿ. ನೋಡಿ ಇಲ್ಲಿ. ಸೊ ಹಾಕೊಂಡು ಇದನ್ನ ಚೆನ್ನಾಗಿ ಕಲಿಸ್ಕೋಬೇಕು. ಬಿಸಿ ಇದೆ ನೀರು, ಆಯ್ತಾ. ನಿಮಗೆ ಎಷ್ಟು ಬೇಕು, ನಿಮ್ಮ ಕೆಪಾಸಿಟಿ ಎಷ್ಟಿದೆಯೋ ಅಷ್ಟನ್ನ ಮಾತ್ರ ನೀವು, ಅಷ್ಟು ಬಿಸಿ ಮಾತ್ರ ನೀವು ಒಂದು ಬಕೆಟಲ್ಲಿ ಹಾಕೊಂಡು ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕೋಬೇಕು. ಇವಾಗ ನಾನು ಏನೇನು ಹಾಕಿದೆ, ಕಲ್ಲುಪ್ಪು ಹಾಕಿದೆ, ನಿಂಬೆಹಣ್ಣು ಹಾಕಿದೆ, ಮತ್ತೆ ಜಜ್ಜಿರುವಂಥ ಹಸಿ ಶುಂಠಿ. ಸೊ ಇದನ್ನ ಇವಾಗ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ನಿಮ್ಮ ಯಾರ್ಯಾರಿಗೆ ಪಾದದ ನೋವು ಮತ್ತೆ ಬರ್ನಿಂಗ್ ಸೆನ್ಸೇಷನ್, ಉರಿ ಆಗಿರೋದು ಮತ್ತೆ ಊತ ಆಗಿರೋದು, ಆಯ್ತಾ, ಈ ಸಿಕ್ಕಾಪಟ್ಟೆ ಈ ಬೆಳಗ್ಗೆಯಿಂದ ನಿಂತ್ಕೊಂಡು ಕೆಲಸ ಮಾಡಿರೋರಾಗಿರ್ಬೋದು, ಆಫೀಸಲ್ಲಿ ಕೂತ್ಕೊಂಡು ಕೆಲಸ ಮಾಡಿರೋ ಆಗಿರ್ಬೋದು, ಅವ್ರಿಗೆ ಆಗ್ತಾನೆ ಇಲ್ಲಪ್ಪ ಅಂತ ಅನ್ಕೊಂಡಿರೋರು, ಆಯ್ತಾ, ಅವರು ಈ ಪಾದಗಳನ್ನ ತಗೊಂಡು ನೀವು ನೀರಲ್ಲಿ ಈ ರೀತಿ ಇಟ್ಕೊಂಡು ಒಂದು 10-15 ನಿಮಿಷ ಆರಾಮಾಗಿ ಕೂತ್ಕೊಬಿಡಿ. ನನಗೆ ಇಲ್ಲಿ ನೋಡಿ, ಇಲ್ಲಿ ಆಲ್ರೆಡಿ ಇಟ್ಟಿದ ತಕ್ಷಣನೇ ಏನೋ ಒಂಥರ ರಿಲೀಫ್ ಅನ್ನೋ ರೀತಿ ಫೀಲ್ ಆಗ್ತಿದೆ. ನಿಮ್ಮ ಹತ್ರ ನಾನು ಡೌ ಮಾಡ್ತಿಲ್ಲ, ಇಲ್ಲಿ ನನ್ನ ರಿಯಾಲಿಟಿ ಹೇಳ್ತಾ ಇದ್ದೀನಿ. ನಾನು ಯೂಶಲಿ ಇದನ್ನ ಏನಂತಾರೆ ವಾರದಲ್ಲಿ 1-2 ಸಲ ನಾನು ಇದನ್ನ ಟ್ರೈ ಮಾಡ್ತೀನಿ. ಬಟ್ ನೀವು ಇದನ್ನ ಎಷ್ಟು ದಿವಸ ಯೂಸ್ ಮಾಡಬೇಕು, ಎಷ್ಟು ದಿವಸ ಬಳಸಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ನೋಡಿ, ಇಲ್ಲಿ ನಾನು ಇದನ್ನ ಮಿನಿಮಮ್ ಅಂದ್ರೂ 10-15 ನಿಮಿಷ ಇಡ್ತೀನಿ. ಟಕ್ ಅಂತ ಟೈಮ್ ಓಡುತ್ತೆ. ನಾನಿಲ್ಲಿ ನಿಮ್ಗೆ 15 ನಿಮಿಷನೂ ಕೂತ್ಕೊಂಡು ನಾನಿಲ್ಲಿ ತೋರ್ಸೋದಕ್ಕಾಗಲ್ಲ. ಎಂತಕ್ಕೆ ಅಂತ ಹೇಳಿದ್ರೆ ನಿಮಗೂ ಪಾಪ ಟೈಮಿನ ಅಭಾವ, ನನಗೂ ಟೈಮಿನ ಅಭಾವ ಇರೋದ್ರಿಂದ ನಾನು 15 ನಿಮಿಷ ಇದನ್ನ ಫಾಸ್ಟ್ ಆಗಿ ರನ್ ಮಾಡ್ತೀನಿ. ನೋಡ್ತಾ ಇರಿ. ಇವಾಗ 15 ನಿಮಿಷ ಕಂಪ್ಲೀಟ್ ಆಗಿದೆ, ಆಯ್ತಾ. 15 ನಿಮಿಷ ಕಂಪ್ಲೀಟ್ ಆಗಿದೆ. ನಾನು ಇದರಿಂದ ತೆಗಿತಾ ಇದ್ದೀನಿ, ಆಯ್ತಾ. ಆಲ್ಮೋಸ್ಟ್ ನನ್ನ ಪಾದ ಯಾವ ರೀತಿ ಫೀಲ್ ಆಗ್ತಿದೆ ಅಂತ ಹೇಳಿದ್ರೆ,
ಒಂಥರ ಕೂಲ್ನೆಸ್, ಒಂಥರ ಈ ಏನಂತಾರೆ ಬಿಸಿ ದಗ ದಗ ಅಂತ ಉರಿತಿತ್ತಲ್ಲ, ಅದು ಆಲ್ಮೋಸ್ಟ್ ಕಡಿಮೆ ಆಗಿದೆ. ಮತ್ತೆ ಈ ನನ್ನ ಪಾದದ ನೋವು ಅಂತ ಏನಿತ್ತು, ನಾನು ಇವಾಗ ಜಿಮ್ಮಲ್ಲಿ ವರ್ಕೌಟ್ ಮಾಡ್ಬೇಕಾದ್ರೆ ಸ್ಕ್ವಾಟ್ಸ್ ಆಗಿರ್ಬೋದು, ಅದೆಲ್ಲ ವರ್ಕೌಟ್ ಮಾಡ್ಬೇಕಾದ್ರೆ ಎಲ್ಲೆಲ್ಲ ನೋವು ಬರುತ್ತೆ, ಕಾಲು ನೋವು. ಇದೆಲ್ಲ ಸ್ವಲ್ಪ ಇವಾಗ ಕಡಿಮೆ ಆಗಿರೋ ತರ ಫೀಲ್ ಆಗ್ತಿದೆ. ಬಟ್ ಇದೆಲ್ಲ ನೀವು ಒಂದು ದಿವಸ ಎರಡು ದಿವಸದ ತರದ್ ಇದನ್ನ ಟ್ರೈ ಮಾಡಬಾರ್ದು. ಮಿನಿಮಮ್ ನಿಮ್ಗೆ ಇದು ಎಫೆಕ್ಟ್ ಬೇಕು ಅಂತ ಹೇಳಿದ್ರೆ ನೀವು ಮಿನಿಮಮ್ ಅಂದ್ರೆ 5 ರಿಂದ 7 ದಿವಸ ಆದ್ರೂ ಟ್ರೈ ಮಾಡಬೇಕು. ಇದು ಒಳ್ಳೆ ಎಫೆಕ್ಟ್ ಸಿಗುತ್ತೆ. ಮತ್ತೆ ನೀವು ಸ್ಟಾರ್ಟಿಂಗ್ ಇದನ್ನ ಏನ್ ಯೂಸ್ ಮಾಡ್ತಾ ಇದ್ದೀರಾ, ಇದು ನಿಮ್ ಸ್ಟಾರ್ಟಿಂಗ್ ಸ್ವಲ್ಪ ರಿಸಲ್ಟ್ಸ್ ಕೊಡುತ್ತೆ. ಇದು ನಿಮ್ಗೆ ಗೊತ್ತಾಗುತ್ತೆ, ಏನೋ ಒಂಥರ ಕೂಲ್ನೆಸ್ ಫೀಲ್ ಆಗ್ತಿದೆಯಲ್ಲ, ಏನೋ ಒಂಥರ ಅದೊಂಥರ ಪೀಸ್ಫುಲ್ ಫೀಲ್ ಆಗ್ತಿದೆಯಲ್ಲ ಅನ್ನೋ ರೀತಿ ನಿಮ್ಗೆ ಫೀಲ್ ಆಗುತ್ತೆ. ಎಸ್ಪೆಷಲಿ ನಿಮ್ಮ ಪಾದಗಳು, ಈ ಪಾದಗಳು ಆಗಿರ್ಬೋದು, ನಿಮ್ಮ ಮೈಂಡು ಆಗಿರ್ಬೋದು, ಸ್ವಲ್ಪ ಇವಾಗ ಶಾಂತ ಆಗಿರುತ್ತೆ. ಇದನ್ನ ನೀವು ಮನೆಯಲ್ಲಿ ಟ್ರೈ ಮಾಡಬೇಕು. ಸೊ ಇವಾಗ ಇಷ್ಟೆಲ್ಲ ತಿಳ್ಕೊಂಡ್ರಿ, ಇದನ್ನ ನಿಮ್ಗೆ ಲೈವ್ ಆಗಿ ತೋರಿಸ್ತೆ, ಇದನ್ನ ಯಾವ ರೀತಿ ಮಾಡ್ಕೋಬೇಕು, ಏನೇನ್ ಬೇಕು ಅಂತ. ಬಟ್ ಇದರಿಂದ ನೀವು ಇದನ್ನ ಯಾರ್ಯಾರು ಯೂಸ್ ಮಾಡಬಾರ್ದು, ಇದನ್ನ ಈ ರೆಮಿಡಿನ ಯಾರ್ಯಾರು ಯೂಸ್ ಮಾಡಬಾರ್ದು, ಯಾರ್ಯಾರು ಯೂಸ್ ಮಾಡಬಾರ್ದು ಅಂತ ಹೇಳಿದ್ರೆ, ಈ ಕಾಲಲ್ಲಿ ಏನಾದ್ರೂ ನಿಮಗೆ ಗಾಯಗಳಾಗಿರೋದು, ಅಥವಾ ಈ ಡಯಾಬಿಟಿಸ್ ಬಂದ್ಬಿಟ್ಟು ಸ್ವಲ್ಪ ಈ ಓಪನ್ ಆಗಿರೋದು, ಏಟ್ ಆಗಿರೋದು, ಒಣಗದೇ ಇರೋಂಥ ಗಾಯಗಳಿರ್ಬೋದು, ಇಂಥವ್ರು ಏನಾದ್ರು ಇತ್ತು ಅಂತ ಹೇಳಿದ್ರೆ ದಯವಿಟ್ಟು ಈ ರೆಮಿಡಿನ ಯೂಸ್ ಮಾಡಬಾರ್ದು. ಅಲ್ಲಿ ಏನಾದ್ರು ನಿಮಗೆ ಪಾದಗಳಲ್ಲಿ, ಪಾದ ಆಗಿರ್ಬೋದು, ಕಾಲಲ್ಲಾಗಿರ್ಬೋದು, ಏನಾದ್ರು ಗಾಯ ಇತ್ತು ಅಂತ ಹೇಳಿದ್ರೆ, ಯಾರ್ಯಾರಿಗೆ ಅಲ್ಲಿ ಏನು ಗಾಯ ಇಲ್ಲ, ಪಾದದಲ್ಲಿ ಯಾವುದೇ ರೀತಿ ನನಗೆ ಅಲ್ಲಿ ಏನಂತಾರೆ ಓಪನ್ ಆಗಿಲ್ಲ ಅನ್ನೋರು ಇತ್ತು ಅಂತ ಹೇಳಿದ್ರೆ, ಅಂಥವ್ರು ಈ ರೆಮಿಡಿನ ಆರಾಮಾಗಿ ನೀವು ಬಳಸ್ಬೋದು. ಆಯ್ತಾ? ಇದನ್ನ ನೀವು ಬೆಳಿಗ್ಗೆ ಜಿಮ್ಗೆ ಹೋಗೋರಾಗಿರ್ಬೋದು, ಮನೇಲಿ ಕೆಲಸ ಮಾಡೋರಾಗಿರ್ಬೋದು, ಆಫೀಸ್ಗೆ ಹೋಗೋರಾಗಿರ್ಬೋದು, ಅಥವಾ ಬೇರೆ ರೀತಿ ಫಿಸಿಕಲ್ ಆಕ್ಟಿವಿಟಿ ಏನೇನೆಲ್ಲ ಇರುತ್ತೋ ಅದೆಲ್ಲ ನೀವು ಇದರಿಂದ ಸ್ವಲ್ಪ ನನಗೆ ರಿಲೀಫ್ ಬೇಕು ಅನ್ನೋರು, ಈ ಪೈನ್ಗಳು ಸುಮಾರು ದಿವಸದಿಂದ ಇರುವಂತ ಕಾಲು ನೋವುಗಳು ರಿಲೀಫ್ ಬೇಕು ಅಂತ ಹೇಳಿದ್ರೆ ಈ ರೆಮಿಡಿನ ಯೂಸ್ ಮಾಡಿ. ಸಿಕ್ಕಾಪಟ್ಟೆ ಯೂಸ್ಫುಲ್ಲು. ಆಯ್ತಾ? ನಾನು ಏನೇನು ಇಂಗ್ರೀಡಿಯೆಂಟ್ಸ್ ಅಂತ ನಿಮ್ಗೆ ಆಗ್ಲೇ ಹೇಳ್ದೆ. ಆಯ್ತಾ? ದಯವಿಟ್ಟು ಇದನ್ನ ನೀವು ಯೂಸ್ ಮಾಡಿ ನೋಡಿದಾಗ ಮಾತ್ರ ನಿಮಗೆ ಅರ್ಥ ಆಗುತ್ತೆ. ಅದಕ್ಕೋಸ್ಕರ ನಾನು ಇವತ್ತು ಪ್ರಾಕ್ಟಿಕಲ್ ಆಗಿ ತೋರಿಸಿದ್ದು. ಇದರಲ್ಲಿ ಏನಾದ್ರು ಸ್ವಲ್ಪ ನಿಮಗೆ ತಪ್ಪು ಒಪ್ಪು ಏನಾದ್ರು ಕಾಣಿಸ್ತು ಅಂತ ಹೇಳಿದ್ರೆ ದಯವಿಟ್ಟು ಕ್ಷಮಿಸಬೇಕು. ಇದು ರಾ ಫುಟೇಜ್ ಆಗಿರೋದ್ರಿಂದ ನಾನು ಯಾವುದನ್ನು ತೀರಾ ಏನಂತಾರೆ ತಪ್ಪಾಗಿರೋದನ್ನೆಲ್ಲ ಕಟ್ ಮಾಡಿ ತೋರ್ಸೋದಕ್ಕಾಗಲ್ಲ. ಆಯ್ತಾ? ಇಷ್ಟೆಲ್ಲ ಇದಾಯ್ತು. ಇವಾಗ ನೋಡಿ, ಇಲ್ಲಿ ನಾನು ಏನಂತಾರೆ ನನ್ನ ಬಾಡಿನ ಫಿಟ್ ಆಗಿ ಇಡ್ಕೋಬೇಕು ಅಂತಾನೆ ನಾನು ಇವೆಲ್ಲ ಟ್ರೈ ಮಾಡ್ತಾ ಇರ್ತೀನಿ. ಆಯ್ತಾ? ನೀವು ನಿಮ್ಮ ಬಾಡಿನ ಫಿಟ್ ಆಗಿ ಇಡ್ಕೋಬೇಕು, ಈ ದಪ್ಪು ದೇಹದಿಂದ ನಾನು ಟ್ರಾನ್ಸ್ಫಾರ್ಮ್ ಆಗಬೇಕು ಅನ್ನೋದೇನೋ ನಿಮ್ಮ ಮನಸ್ಸಲ್ಲಿ ಇತ್ತು ಅಂತ ಹೇಳಿದ್ರೆ, ಆಯ್ತಾ, ಈ ಸುಮ್ಮನೆ ಹೆವಿ ವೆಯ್ಟ್ ಹಿಡ್ಕೊಂಡು ತಿರುಗಾಡಿಕೊಂಡು ಹೆವಿ ವೆಯ್ಟ್ ಹಿಡ್ಕೊಂಡು ಬೇರೆ ಬೇರೆ ಕಾಯಿಲೆ ಬರ್ಸ್ಕೊಳ್ಳೋ ಬದಲು ಒಬ್ಬ ಫಿಟ್ ಮನುಷ್ಯರಾಗಿ ನೀವು ಕಾಣಬೇಕು ಅಂತ ಹೇಳಿದ್ರೆ, ಆಯ್ತಾ, ನೀವು ನನ್ನ ಫ್ಯಾಟ್ ಲಾಸ್ ಕೋಚಿಂಗ್ಗೆ ಜಾಯಿನ್ ಆಗ್ಬೋದು. ಇವತ್ತು ಸುಮಾರು ಜನ ಜಾಯಿನ್ ಆಗಿ ಇವತ್ತು ತಮ್ಮ ಲೈಫನ್ನು ಚೇಂಜ್ ಮಾಡ್ಕೊತಾ ಇದ್ದಾರೆ, ಟ್ರಾನ್ಸ್ಫಾರ್ಮ್ ಮಾಡ್ಕೊತಾ ಇದ್ದಾರೆ. ನೀವು ಏನಾದರೂ ವೆಯ್ಟ್ ಲಾಸ್ ಏನಾದರೂ ಮಾಡಬೇಕು, ಸೀರಿಯಸ್ ಆಗಿದ್ದೀರಾ ಅಂತ ಹೇಳಿದ್ರೆ ಈ ನಂಬರ್ಗೆ ನನಗೆ ಮೆಸೇಜ್ ಮಾಡಿ, ನಾನು ನಿಮಗೆ ಅಲ್ಲಿ ಫ್ಯಾಟ್ ಲಾಸ್ ಕೋಚಿಂಗ್ ಮಾಡ್ತೀನಿ. ಇದೇ ರೀತಿ ನನ್ನ ಏನಂತಾರೆ ವಿಡಿಯೋಸ್ಗಳನ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ, ನಿಮ್ಮ ಲೈಫನ್ನು ಟ್ರಾನ್ಸ್ಫಾರ್ಮ್ ಮಾಡ್ಕೊತಾ ಇರಿ. ಥ್ಯಾಂಕ್ ಯು ಸೋ ಮಚ್.